ನಮಸ್ಕಾರ ಸ್ನೇಹಿತರೆ, ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ಆಲ್ ನ್ಯೂ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಬೈಕ್ನ. ಆ್ಯಂಡ್ ದಿಸ್ ಈಸ್ ದಿ ಕೀ. ಈ ಒಂದು ಬೈಕ್ನ ತುಂಬ ಜನ ರಿವ್ಯೂ ಮಾಡಿದ್ದಾರೆ, ಸಾವಿರಗಟ್ಟಲೆ ವಿಡಿಯೋ ಬಂದಿದೆ. ನನ್ನ ಒಂದು ಚಾನಲ್ನಲ್ಲೂ ಈ ಒಂದು ಗಾಡಿಯ ರಿವ್ಯೂ ಇರಲಿ ಅಂತ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಹಳೆ ಹಿಮಾಲಯನ್ ಎಸ್ಥೆಟಿಕ್ಸ್ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಫ್ರಂಟ್ ಸಸ್ಪೆನ್ಷನ್ ಬಗ್ಗೆ ಹೇಳೋದಾದರೆ ಶೋವಾ USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಲಾಂಗ್ ಟ್ರಾವೆಲ್ ಇರುತ್ತೆ, ಯಾಕಂದರೆ ಇದು ಅಡ್ವೆಂಚರ್ ಟೂರರ್ ಬೈಕಲ್ಲ, ಗ್ಲೈಡಿಂಗ್ ಎಲ್ಲ ಆರಾಮಾಗಲಿ ಅಂತ ಆ ಥರ ಲಾಂಗ್ ಟ್ರಾವೆಲ್ ಕೊಟ್ಟಿರ್ತಾರೆ. ಫ್ರೆಂಡ್ನ ವೀಲ್ ವಿಚಾರಕ್ಕೆ ಬಂದಾಗ 21 ಇಂಚಸ್ ಟೈರ್ ಪ್ರೊಫೈಲು, ಟ್ಯೂಬ್ ಟೈರ್ ಇದು ಆ್ಯಕ್ಚುಲಿ ಹೇಳ್ಬೇಕು ಅಂತ. ಆ್ಯಂಡ್ ಡ್ಯುಯಲ್ ಚಾನಲ್ ABS ಬರುತ್ತೆ. ಓವರಾಲ್ ಸೈಡ್ ಪ್ರೊಫೈಲಿಂದ ಗಾಡಿ ಸಖತ್ತಾಗಿ ಕಾಣುತ್ತೆ. ಇದು ಲಿಕ್ವಿಡ್ ಕೂಲ್ ಇಂಜಿನು. ರಾಯಲ್ ಎನ್ಫೀಲ್ಡ್ ಬೈಕಲ್ಲಿ ಫಸ್ಟ್ ಟೈಮ್ ಲಿಕ್ವಿಡ್ ಕೂಲ್ ಇಂಜಿನ್ ಬಿಟ್ಟಿದ್ದಾರೆ. ಆ್ಯಂಡ್ ಅಂಡರ್ ಕೌಲೆಲ್ಲ ಕೊಟ್ಟಿದ್ದಾರೆ ಇಂಜಿನ್ಗೂ ಮತ್ತು ಸೈಲೆನ್ಸರ್ಗೆ. ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳೋದಾದರೆ 452cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ DOLC ಸೆಟಪ್ 4-stroke 4-valve ಇಂಜಿನ್ ಜೊತೆ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 40 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 40 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಇದರೊಳಗೆ 6-speed ಗೇರ್ ಟ್ರಾನ್ಸ್ಮಿಷನ್ ವಿತ್ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ಎಕ್ಸಾಸ್ಟ್ನೆಲ್ಲ ಶಾರ್ಟಾಗಿ ಕೊಟ್ಟಿದ್ದಾರೆ, ಲಾಂಗಾಗಿ ಕೊಟ್ಟಿಲ್ಲ, ಯಾಕಂದರೆ ನೀರು ಸೈಲೆನ್ಸರ್ ಒಳಗೆ ಹೋಗ್ಬಾರ್ದಲ್ಲ, ಅದಕ್ಕೋಸ್ಕರ. ಆ್ಯಕ್ಚುಲಿ ಫುಟ್ ಬ್ಯಾಗ್ಸ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ, ಪಿಲಿಯನ್ದು ಮತ್ತು ರೈಡರ್ದು. ಆ್ಯಂಡ್ ಬ್ರೇಕ್ ಲಿವರ್ ಎಲ್ಲ ಚೆನ್ನಾಗಿದೆ. ಬ್ಯಾಕ್ ಸೈಡ್ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ವೈಡರ್ ಟ್ರೈ ಸೆಕ್ಷನ್, ಸ್ಪೋಕ್ ವೀಲ್ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಇಟ್ ಈಸ್ ಆನ್ ಡ್ಯುಯಲ್ ಚಾನಲ್ ABS, ಸ್ವಿಂಗ್ ಆರಾಮ್ನೆಲ್ಲ ನೀಟಾಗಿ ಬಿಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ನ ವೀಲ್ನ ಡ್ರೈವ್ ಬಂದು ಚೈನ್ ಡ್ರೈವ್. ಬ್ಯಾಕ್ ಸೈಡಿಂದ ಗಾಡಿ ನೋಡಿದ್ರೆ ಒಂದು ರ್ಯಾಲಿ ಬೈಕ್ ಥರ ಕಾಣುತ್ತೆ. 2 ಲೆವೆಲ್ ಸೀಟಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ರೈಡರ್ನ ಕುಷನಿಂಗು ಚೆನ್ನಾಗಿದೆ, ಪಿಲಿಯನ್ದು ಚೆನ್ನಾಗಿದೆ. ರ್ಯಾಮ್ ಹ್ಯಾಂಡಲ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. ಟಾಪ್ ಬಾಕ್ಸ್ ಮೌಂಟಿಂಗ್ ಕೊಟ್ಟಿದ್ದಾರೆ. ಇದೆಲ್ಲ ಫೈಬರಿಂದ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ನೋಡ್ಬೋದು ಇಂಡಿಕೇಟರ್ಸ್ ವಿತ್ ಟೈಲೈಟ್ ಕೊಟ್ಟಿದ್ದಾರೆ. ಇನ್ನು ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ 4 ಇಂಚಸ್ ರೌಂಡ್ TFT ವಿತ್ ಫೋನ್ ಕನೆಕ್ಟಿವಿಟಿ, ಫುಲ್ ಮ್ಯಾಪ್ ನ್ಯಾವಿಗೇಷನ್ ಎಲ್ಲ ಬರುತ್ತೆ. ಅದು ಪವರ್ ಬೈ ಗೂಗಲ್ ಮ್ಯಾಪ್ಸ್. ರೈಡ್ ಮೂಡ್ಸ್ ಎಲ್ಲ ಇದೆ, ABS ಆಫ್ ಅವನು ಮತ್ತು USB-C ಟೈಪ್ ಚಾರ್ಜಿಂಗ್ ಪೋರ್ಟ್ ಎಲ್ಲ ಬರುತ್ತೆ. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಹೇಳ್ಬೇಕು ಅಂದರೆ ಹೈ ಕ್ವಾಲಿಟಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ನೋಡ್ಬೋದು TFT ಡಿಸ್ಪ್ಲೇಯಲ್ಲಿ ಎಲ್ಲ ಇಲ್ಲೇ ಕಂಟ್ರೋಲ್ ಮಾಡ್ಕೊಬೋದು. ಇದು ಜಾಯ್ಸ್ಟಿಕ್ ಕೊಟ್ಟಿದ್ದಾರೆ ಕೆಳಗಡೆ, ಮೀಡಿಯಾ ಕಂಟ್ರೋಲ್ ಮಾಡೋಕ್ಕೆ ಅಥವಾ ನ್ಯಾವಿಗೇಷನ್ ಎಲ್ಲ ಯೂಸ್ ಮಾಡೋಕ್ಕೆ. ನೋಡಿ ಜಾಯ್ಸ್ಟಿಕ್ ಥರ ಇದೆ. ಹಾರನ್ ಯಾಕೋ ಚಿಕ್ಕದಾಗಿ ಅನಿಸ್ತು ನನಗೆ, ಪರವಾಗಿಲ್ಲ. ಹ್ಯಾಂಡಲ್ ಬಾರ್ ವೈಡಾಗಿದೆ. ಇಂಜಿನ್ ಕಿಲ್ ಸ್ವಿಚ್ಚು ಆನು ಸೆಲ್ಫ್ ಸ್ಟಾರ್ಟ್ ಎಲ್ಲ ಒಂದರಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಟನ್ ಏನೋ ಕೊಟ್ಟಿದ್ದಾರೆ, ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಶೋವಾ ನೋಡಿ, ಶೋವಾ ಸಸ್ಪೆನ್ಷನು. ಅಡ್ಜಸ್ಟಬಲ್ ಎಲ್ಲ ಇಲ್ಲ, ಬಟ್ ಸಸ್ಪೆನ್ಷನ್ ಸ್ಮೂತ್ ಆಗಿರುತ್ತೆ. ಆ್ಯಂಡ್ ಈ TFT ಡಿಸ್ಪ್ಲೇ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ, ಬ್ಲ್ಯಾಕು ಮತ್ತು ಗೋಲ್ಡಲ್ಲಿ. ಆ್ಯಂಡ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಬಟ್ ಏನೇ ಅಲ್ಲಿ ಗಾಡಿ ಮಾತ್ರ ನೋಡೋಕ್ಕೆ ಒಂದು ರ್ಯಾಲಿ ಬೈಕ್ ಥರ ಕಾಣಿಸುತ್ತೆ. ಆ್ಯಂಡ್ ಎಕ್ಸ್ಪಲ್ಸ್ 200 ಥರನೂ ಕಾಣುತ್ತೆ. ಯಾರೋ ಹೇಳಿದ್ರು ಈ ಒಂದು ಗಾಡಿನ ಡಿಸೈನ್ ಮಾಡಿರೋದು ಎಕ್ಸ್ಪಲ್ಸ್ 200 ಯಾರು ಡಿಸೈನ್ ಮಾಡಿದ್ದಾರೆ, ಅವರೇ ಡಿಸೈನ್ ಮಾಡಿದ್ದಾರೆ ಅಂತ. ಕನ್ಫರ್ಮ್ ಗೊತ್ತಿಲ್ಲ, ನಿಮಗೇನಾರ ಕನ್ಫರ್ಮ್ ಆಗಿದ್ದರೆ ನನಗೆ ಕಾಮೆಂಟಲ್ಲಿ ಮೆಸೇಜ್ ಹಾಕಿ. ನೋಡ್ಬೋದು ಲೈಟ್ಸ್ ಎಲ್ಲ ಸಾಕತ್ತಾಗಿದ್ದಾವೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, 4 ಇಂಡಿಕೇಟರ್ಸು LED ಲೈಟ್ಸ್. ಆ್ಯಂಡ್ ಫ್ರಂಟ್ ಒಂದು ಸ್ವಲ್ಪ ಚೀಪ್ ಅನಿಸುತ್ತೆ, ಬಟ್ ಓಕೆ, ನೋಡೋಕ್ಕೆಲ್ಲ ಚೆನ್ನಾಗಿದೆ. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ರಾಯಲ್ ಎನ್ಫೀಲ್ಡ್ ಫ್ಲಾಗ್ಶಿಪ್ ಬೈಕ್ಸ್ನಲ್ಲೆಲ್ಲ ಈ ಥರನೇ ಹೆಡ್ಲೈಟ್ ಬರೋದು. ಇದೆಲ್ಲ ಸೆಂಟ್ರ್ ಸ್ಟ್ಯಾಂಡ್ ಎಲ್ಲ ಕೊಟ್ಟಿದ್ದಾರೆ, ಹೆವಿಯಾಗಿ ಕೊಟ್ಟಿದ್ದಾರೆ, ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ, ಬಂಪಾಟ್ ಆಗಿದ್ರು ಗಾಡಿ ಮಾತ್ರ. ಏನೇನು ಬೇಕೋ ಅವೆಲ್ಲ ಕೊಟ್ಟಿದ್ದಾರೆ. ಕ್ರಬ್ weight ಬಂದು 198 kg ಬರುತ್ತೆ. ಆ್ಯಂಡ್ ಡ್ರೈ weight ಬಂದು 181 kg ಬರುತ್ತೆ. ಲೈಕ್ ಹೀರೋ ಮ್ಯಾವ್ರಿಕ್ 440 ಬೈಕ್ ಇದೆಯಲ್ಲ, ಅದು ಇದು ಸೇಮ್ ವೆಯ್ಟ್ ಬರುತ್ತೆ. ಆ್ಯಂಡ್ ಇದನ್ನು ಆ ಗಾಡಿ ಜೊತೆ ಕಂಪೇರ್ ಮಾಡೋಂಗಿಲ್ಲ, ಯಾಕಂದರೆ ಅದರೊಳಗೆ ಟಾರ್ಕು ಪವರು ಎಲ್ಲ ಕಮ್ಮಿ ಇದೆ. ಇನ್ನು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 17 ಲೀಟರ್ಸ್ ಕೊಟ್ಟಿದ್ದಾರೆ. ಮೈಲೇಜ್ ಅರೌಂಡ್ 25 to 30 km/ಲೀಟರ್ ಮೈಲೇಜ್ ಕೊಡುತ್ತೆ. ಆ್ಯಂಡ್ ಈ ಬೈಕಲ್ಲಿ ನನಗೆ ಇಷ್ಟ ಆಗಿದೆ ಅಂದರೆ ಬ್ಯಾಕ್ ಸೈಡು ಸಸ್ಪೆನ್ಷನು, ಆಫ್ ಸೈಡ್ ಸಸ್ಪೆನ್ಷನು ಅಡ್ಜಸ್ಟಬಲ್ ಎಲ್ಲ ಮಾಡ್ಕೊಬೋದು. ಆ್ಯಂಡ್ ತುಂಬಾ ಸ್ಮೂತಾಗಿದೆ. ಆಫ್ ರೋಡ್ಸಲ್ಲೆಲ್ಲ ಕ್ಲೀನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಬೌನ್ಸಿ ಇರುತ್ತೆ ಜಾಸ್ತಿ, ಸೊ ಬ್ಯಾಕ್ ಪೈನ್ ಎಲ್ಲ ಬರಲ್ಲ ನಮಗೆ. ಈ ಗಾಡಿನ ಯಾಕೆ ತೊಗೊಳ್ಬೇಕಂತ ಹೇಳ್ತೀನಿ. ಆಫ್ ರೋಡಿಂಗ್ ಅಂತ ಅಲ್ಲ, ಈ ಬೈಕ್ನಲ್ಲಿರೋ ಒಂದು ಟೆಕ್ನಾಲಜಿ, ಹೊಸದಾಗೆ ಬಿಟ್ಟಿರೋ ಲಿಕ್ವಿಡ್ ಕೂಲ್ ಇಂಜಿನ್ನು, ಫ್ರೇಮ್ ಸಖತ್ತಾಗಿದೆ. ಹ್ಯಾಂಡಲ್ ಬಾರು, ಹ್ಯಾಂಡ್ಲಿಂಗು ಎಲ್ಲ ಸಖತ್ತಾಗಿದೆ. ಎಲ್ಲ ಗಾಡಿಯಲ್ಲಿ ಇಂಜಿನ್ ಡಾಮಿನೆನ್ಸಿ ಇರುತ್ತೆ, ಬಟ್ ಈ ಒಂದು ಗಾಡಿಯಲ್ಲಿ ಫ್ರೇಮ್ನ ಡಾಮಿನೆನ್ಸಿ ತುಂಬಾ ಇದೆ. ಹ್ಯಾಂಡ್ಲಿಂಗ್ ಎಲ್ಲ ಹೆವಿಯಾಗಿ ಮಾಡ್ಬೋದು, ಸ್ಲಿಕ್ಕಬಲ್ ಇರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಮಾತ್ರ ಆಫ್ ಸೈಡ್ ಕೊಟ್ಟಿದ್ದಾರೆ. ಗ್ಲೈಡಿಂಗ್ ಹೆಂಗಾಗುತ್ತೆ ಅಂದರೆ ಹಂಸ ಎಲ್ಲ ಬಂದಾಗ ಸಿಟೀಸಲ್ಲಿ ಸಖತ್ತಾಗಿರುತ್ತೆ. ಒಂದೇ ಒಂದು ಹೇಳ್ತೀನಿ, ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ ಹಿಮಾಲಯನ್ 450 ಗೋ. ಆ್ಯಂಡ್ ಈ ಗಾಡಿನ ಹೋಂಡಾ NX 500 ಜೊತೆ ಕಂಪೇರ್ ಮಾಡಬೇಡಿ, ಅದೇ ಬೇರೆ ಥರ, ಇದೇ ಬೇರೆ ಥರ. ಯಾಕಂದರೆ ಹೋಂಡಾ NX 500 ನಾನು ಜಾಸ್ತಿ ಓಡಿಸಿದ್ದೀನಿ, ಅದಕ್ಕೂ ಇದು ಕಂಪೇರ್ ಮಾಡಿದ್ರೆ ಇದರಲ್ಲಿ ವೈಬ್ರೇಷನ್ ಇದೆ. ಯಾಕಂದರೆ ಇದು ಸಿಂಗಲ್ ಸಿಲಿಂಡರ್ ಇಂಜಿನು, ಅದು ಪ್ಯಾಲೆಟ್ ಟ್ವಿನ್ ಇಂಜಿನು, ವೈಬ್ರೇಷನ್ ಕಮ್ಮಿ. ಈ ಬೈಕ್ನ ಅಡ್ವೆಂಚರ್ ಟೂರರ್ ಬೈಕ್ ಅಂತ ಕರೀತಾರೆ, ಯಾಕಂದರೆ ಸಸ್ಪೆನ್ಷನ್ ಅವೆಲ್ಲ ಆ ಥರ ಡಿಸೈನ್ ಮಾಡಿರ್ತಾರೆ. ಬಟ್ ಇಂಜಿನ್ನ ಒಂದು ಸ್ಪೆಸಿಫಿಕೇಶನ್ ಎಲ್ಲ ನೋಡಿದಾಗ ಟಾರ್ಕು ಮತ್ತು ಪವರು ಸೇಮ್ ಕೊಟ್ಟಿರೋದ್ರಿಂದ ಇದನ್ನು ಯಾವುದೇ ಆ್ಯಂಗಲಿಂದ ಒಂದು ಸ್ಪೋರ್ಟ್ಸ್ ನೇಕೆಡ್ ಬೈಕ್ ಥರ ಅಂತಲೂ ಹೇಳೋಕ್ಕಾಗಲ್ಲ, ಇಲ್ಲ ಒಂದು ಕ್ರೂಸರ್ ಬೈಕ್ ಅಂತಲೂ ಹೇಳೋಕ್ಕಾಗಲ್ಲ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೈಕ್ ಅಂತ ಹೇಳ್ಬೋದು. ಗೈಸ್ ಬನ್ನಿ, ಆಲ್ ನ್ಯೂ ಹಿಮಾಲಯನ್ 450 ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ದಿಸ್ ಇಸ್ ದಿ ಕೀ, ಲೆಟ್ಸ್ ಗೋ ಫಾರ್ ಅ ರೈಡ್.
ನ್ಯೂಟ್ರಲಲ್ಲಿದೆ. ಬಕಲ್ ಅಪ್ ಮಾಡ್ಕೊಳೋಣ. ಈ ಒಂದು ಬೈಕಲ್ಲಿ ಅಸಿಸ್ಟ್, ಸ್ಲಿಪ್ಪರ್ ಕ್ಲಚ್ ಆ್ಯಂಡ್ ಕ್ವಿಕ್ ಶಿಫ್ಟರ್ ಇದೆ. ವಾವ್, ಸಖತ್ತಾಗಿದೆ. ಬಟ್ ಇದು ಸಿಂಗಲ್ ಸಿಲಿಂಡರ್ ಇಂಜಿನು. ಸೀಟಿಂಗ್ ಪೋಸ್ಟರ್ ಬಂದು ಅಪ್ರೈಟು, ಫುಟ್ ಪೇಕ್ಸು ಸೆಂಟರ್ ಆಫ್ ದಿ ಬೈಕ್ ಇದೆ. ಮನೋರೆಲ್ಲ ಆರಾಮಾಗಿ ಮಾಡ್ಬೋದು. ಗಾಡಿ ತುಂಬ ಗ್ರಿಪ್ಪಿಯಾಗಿದೆ ರೋಡ್ ಮೇಲೆ. ಗೇರ್ ಮಾತ್ರ ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ. ಯೂ ಟರ್ನ್ ಯಾವ ಥರ ಕಾಣುತ್ತಂತ ನೋಡೋಣ. ಹೆಡ್ಲೈಟ್ ಇದರಲ್ಲಿ ಟರ್ನ್ ಆಗಲ್ಲ, ಸೊ ಟ್ರಾಫಿಕಲ್ಲಿ ಒಂದು ಸ್ವಲ್ಪ ಹುಷಾರು. ಲಾಂಗ್ ಗೇರ್ ಶಿಫ್ಟ್ ಅಲ್ಲ, ಶಾರ್ಟ್ ಗೇರ್ ಶಿಫ್ಟು ಬೇಗ ಬೇಗ ಚೇಂಜ್ ಆಗುತ್ತೆ. ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ತುಂಬಾ ರಿಫೈನ್ಮೆಂಟ್ ಅನಿಸುತ್ತೆ ಬೈಕು. ಓಡಿಸ್ಬೇಕಾದ್ರೆ ವೈಬ್ರೇಷನ್ ಬರಲ್ಲ ಹೈಯರ್ RPMಸಿಗೆ ಟಚ್ ಆದಾಗ. ಗಾಡಿ ಲಾಂಗ್ ಆಗಿದೆ, ಮನೋರೆಲ್ಲ ತಗೊಳಕ್ಕೆ ಒಂದು ಸ್ವಲ್ಪ ಕಷ್ಟ. ಬಟ್ ಆಫ್ ರೋಡಿಂಗೆಲ್ಲ ಒಳ್ಳೆ ಮಜಾ ಕೊಡುತ್ತೆ. ವೈ ಬಿಕಾಸ್ ಸಸ್ಪೆನ್ಷನ್ ಒಂದು ಸ್ವಲ್ಪ ಬ್ಯಾಕ್ ಸೈಡ್ ಸ್ಮೂತ್ ಆಗಿದೆ. ಫ್ರಂಟು ಸ್ಲೋವರ್ ಸಸ್ಪೆನ್ಷನು ಆಬ್ವಿಯಸ್ಲಿ ಚೆನ್ನಾಗಿದ್ದೇ ಇರುತ್ತೆ. ಸ್ಲಿಕ್ಕಬಲ್ ಹೆವಿಯಾಗಿದೆ, ಲೀನಾಗಿ ಬಿಟ್ಟಿದ್ದಾರೆ ಗಾಡಿ. ಬಟ್ ಟ್ಯಾಂಕ್ ಒಂದು ಸ್ವಲ್ಪ ಅಗಲವಾಗಿದೆ, ಸೊ ಟೈರ್ಸು ಕ್ಲೀನಾಗಿ ಹಗ್ಗಾಗಿದೆ ಟ್ಯಾಂಕಿಗೆ. ಸೀಟಿಂಗ್ ರೂಮು ತುಂಬಾ ಅಗಲವಾಗಿದೆ. ಹಿಂದೆ ಮುಂದೆ ಎಲ್ಲ ಕುತ್ಕೊಳ್ಬೋದು. ಪಿಲಿಯನ್ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಸ್ಯಾಡಲ್ ಬ್ಯಾಗ್ ಎಲ್ಲ ಹಾಕೊಂಡು ಹೋಗ್ಬೋದು. ಹೊಸ ಹಿಮಾಲಯನ್ನು ಹಳೆ ಹಿಮಾಲಯನ್ನು ಹೈಟ್ ನೋಡಿ, ಇದು ತುಂಬಾ ಹೈಟ್ ಇದೆ. ಸ್ಲಿಪ್ಪರ್ ಇಲ್ಲ ಈ ಒಂದು ಬೈಕು, ತುಂಬಾ ಗ್ರಿಪ್ಪಿಯಾಗಿದೆ. ಒಂದೇ ಟಲ್ಲಿ ತಾಣ್ಬೋದು. ಆರಾಮಾಗಿ ಥರ್ಡ್ ಗೇರಲ್ಲೇ 80 ಟಚ್ ಆಗುತ್ತೆ. ಸ್ಮೂತಾಗಿದೆ ಸಸ್ಪೆನ್ಷನ್ಸು. ಅಪ್ಪಲ್ಲಿ ಕ್ಲೀನಾಗಿ ಹತ್ತುತ್ತೆ ಗುರು. ಹೋಗೋದು ಬರೋದು ಒಂದೇ ರೋಡು. ಆರಾಮಾಗಿ ಯೂ ಟರ್ನ್ ತಾಣ್ಬೋದು. ಬೇಗ ಟರ್ನ್ ಆಗುತ್ತೆ. ಟರ್ನಿಂಗ್ ರೇಡಿಯಸ್ ಕಮ್ಮಿ ಇದೆ ಒಂದು ಬೈಕಲ್ಲಿ. ನನಗೆ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತುಂಬಾ ಇಷ್ಟ ಆಯಿತು. ಈ ಆಫ್ ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ತುಂಬಾ ಸ್ಟಿಫ್ ಅನ್ಸಲ್ಲ ಗಾಡಿ. ಫ್ರಂಟು ಸಸ್ಪೆನ್ಷನು ಲಾಂಗ್ ಡ್ರೈವ್ ಇರೋದ್ರಿಂದ ಸೊ ಸ್ಟಿಫರ್ ಅನ್ಸಲ್ಲ, ತುಂಬ ಬೌನ್ಸಿ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಹಂಪ್ಸ್ ಮೇಲೆ ಹೋಗ್ತೀನಿ ಸುಮ್ಮನೆ, ಬೌನ್ಸಿ ಹೆಂಗಿದೆ ನೋಡಿ. ಸೊ ಇದು ಆಫ್ ರೋಡಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ.
ಹೈವೇಸಲ್ಲಿ ಆರಾಮಾಗಿ ಓಡಿಸ್ಬೋದು. ಬೇಗ ಅಪ್ರೋಚ್ ಆಗ್ತೀವಿ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಚೆಸ್ಟಿಗೂ ಮತ್ತು ಹ್ಯಾಂಡಲ್ ಬಾರಿಗೂ ಸ್ವಲ್ಪ ದೂರ ಇದೆ. ಸೊ ಆಕ್ಸಿಡೆಂಟ್ ಆದರೆ ಇಂಪ್ಯಾಕ್ಟ್ ಜಾಸ್ತಿ ಇರಲ್ಲ ಮುಂದ್ಗಡೆ ಗಾಡಿ ಇರೋದ್ರಿಂದ. ಪಿಕಪ್ ನೋಡಿ, ಸಾಕಾಗಿದೆ. ಗೇರ್ ಮಾತ್ರ ಟಕ 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 ಅಂತ ಚೇಂಜ್ ಆಗುತ್ತೆ. ನನ್ನ ಹೈಟ್ ಬಂದು 5.7. ನಾನು ನನ್ನ ಕಾಲು ಫ್ಲ್ಯಾಟ್ ಫುಟ್ ಆಗ್ತಿಲ್ಲ, ಟೋ ಮೇಲೆ ನಿಲ್ಸಿದ್ದೀನಿ. ಆದರೆ ಒಂದು ಕಾಲು ಕೆಳಗಿಟ್ಟು ಒಂದು ಕಾಲು ಗಾಡಿ ಮೇಲೆ ಇಟ್ಟರೆ, ಫುಟ್ ಪೆಕ್ಸ್ ಮೇಲೆ ಇಟ್ಟರೆ, ಸೊ ಒಂದು ಕಾಲು ಫ್ಲ್ಯಾಟ್ ಫುಟ್ ಆಗುತ್ತೆ ಅಷ್ಟೆ. ಸ್ವಲ್ಪ ಇದು ಪಕ್ಕಾ ಆಫ್ ರೋಡ್ ಬೈಕ್ ಅಂತಲೇ ಹೇಳ್ಬೋದು. ಬಟ್ ತುಂಬ ಲಾಂಗ್ ಇದೆ ಗಾಡಿ, ಬಟ್ ಟರ್ನಿಂಗ್ ರೇಡಿಯಸ್ ಕಮ್ಮಿ ಇದೆ ನೋಡಿ, ಆರಾಮಾಗಿ ಕಾಣ್ಬೋದು. ಹೋಗಲಾಗುತ್ತೆ ತುಂಬಾ. ಸೊ NX 500 ಕಂಪೇರ್ ಮಾಡಿದ್ರೆ ಸ್ವಲ್ಪ ವೈಬ್ರೇಷನ್ ಇದೆ, ಬಟ್ ಪ್ರೈಸ್ ರೇಂಜಿಂಗ್ ಬಂದಾಗ ಒಳ್ಳೆ ಪ್ರೈಸ್ ರೇಂಜಲ್ಲಿ ಸಿಗ್ತಿದೆ. ಆ್ಯಂಡ್ 4 lakhs ಒಳಗೆ ನನಗೆ ಗೊತ್ತಿರೋ ಪ್ರಕಾರ ಇಂಥ ಒಳ್ಳೆ ಬೈಕು ನಾನೆಲ್ಲೂ ನೋಡಿಲ್ಲ. ಅಂದರೆ ಇದು ರಾಯಲ್ ಎನ್ಫೀಲ್ಡಿಂದ ಒಂದು ಸ್ಟೆಪ್ಪು ಮುಂದೆ ಹೋಗಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬಿಟ್ಟಿದ್ದಾರೆ. ಸೊ ಅದರಿಂದ ಇದು ಒಂದು ಸ್ವಲ್ಪ ಚೆನ್ನಾಗಿದೆ. ಬಟ್ ಎಲ್ಲರೂ ಹೇಳ್ತಾರೆ ಇದರಲ್ಲಿ ಫ್ಯೂಯಲ್ ಪಂಪ್ದು ಪ್ರಾಬ್ಲಮ್ ಇದೆ ಅಂತ. ಗಾಡಿನ ಆನ್ ಮಾಡಿ ಒಂದು 5 to 6 seconds ಬಿಡಬೇಕು, ಅದಾದಮೇಲೆ ಸೆಲ್ಫ್ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಇಂಜಿನ್ ಸ್ಟಾರ್ಟ್ ಮಾಡಬೇಕು. ನೀವು ಗಾಡಿ ಆನ್ ಮಾಡಿದೆ ಅಷ್ಟೇ, ಕೀ ಆನ್ ಮಾಡಿದೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋದರೆ ಪಂಪ್ ಹೋಗುತ್ತೆ, ಫ್ಯೂಯಲ್ ಪಂಪ್ ಹೋಗುತ್ತೆ F5. ಸೊ ಅದೊಂದು ಏನು ರೆಮಿಡಿ ಇಟ್ಕೊಳ್ಳಿ. ಕ್ಲಚ್ಚು ತುಂಬಾ ಸ್ಮೂತಾಗಿದೆ. ಇಂಜಿನ್ ಈ ಥರ ಹೋಗಲಾಗುತ್ತೆ ತುಂಬಾ. ಬಟ್ ಒಂದು ಹೇಳ್ತೀನಿ, ರಾಯಲ್ ಎನ್ಫೀಲ್ಡಿಂದ ಒಂದು ಒಳ್ಳೆ ಗಾಡಿ ಬಿಟ್ಟಿದ್ದಾರೆ. ಅಂಡರ್ ದಿ 4 lakhs ಈ ಒಂದು ಗಾಡಿನ ತಗೊಳ್ಬೋದು. ಸ್ವಲ್ಪ ಕಷ್ಟಪಡುತ್ತೆ 80 km ಓಡೋಕ್ಕೆ. ಸೊ ಸಿಂಗಲ್ ಸಿಲಿಂಡರ್ 450cc ಅಲ್ಲಿ ದಿಸ್ ಇಸ್ ದಿ ಬೆಸ್ಟ್ ಬೈಕ್. ಬಂದು ರಾಯಲ್ ಎನ್ಫೀಲ್ಡ್ ನಾಗರಬಾವಿ ಟಾರ್ಕಿಯೋದಲ್ಲಿ ಒಂದು ಗಾಡಿನ ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.